Invoking the blessings of Lord Manjunath Swami, His Excellency the Honorable Vice President of India, Shri Radhakrishnan Ji, Honorable Governor of Karnataka, Shri Jawahar Gelot Ji, Honorable Member of Parliament, Shri Brijesh Chota, and Honorable MLC, Shri Pratap Singh Naik, distinguished dignitaries, invitees, members of Shri family, and ladies and gentlemen. Today my heart is filled with gratitude, humility, and hope. Inauguration of Shri Manjushri Industrial Park is not merely the opening of a building, it is the realization of a dream built on compassion, commitment and confidence in the strength of ordinary people, especially women. This dream has become a reality today with the gracious presence of our Honorable Vice President of India, Shri Radhakrishnan Ji. Words are inadequate to express our gratitude to him. Our Honorable Vice President was born in Tirupur in Tamil Nadu, which we call as the T-shirt city or banyan manufacturing center. He began his political journey at the age of 16. He later became a two-time member of the parliament from Coimbatore. He was the governor of Jharkhand and he was sworn in as the governor of Maharashtra. Also held the additional responsibilities of governor of Telangana and lieutenant governor of Puducherry. Perhaps he is one of the few persons who held the position of governor for the two states and union territory at the same time. Sir, with your kind permission, I shall continue in Kannada. So that the thoughts and message we share today may reach the hearts of rural brothers in here. ನಾನು ಅವರ ಉಪಗೀತೆ ಪಡೆದು ಕನ್ನಡದಲ್ಲಿ ಕೆಲವು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅವರ ದೈಹಿಕ ಕ್ಷಮತೆಯನ್ನು ತುಂಬ ಮೆಚ್ಚುತ್ತೇನೆ. ಸದಾ ಚುರುಕಾಗಿ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ನಾನು ದೆಹಲಿಯಲ್ಲಿ ಗಮನಿಸಿದ್ದೇನೆ. ಅವರ ಆರೋಗ್ಯ ಮತ್ತು ಫಿಟ್ನೆಸ್ ರಹಸ್ಯ ಅಂದರೆ ಅವರ ಕ್ರೀಡೆಗಳೊಂದಿಗೆ ಸದಾ ನಂಟು. ಕಾಲೇಜ್ ದಿನಗಳಲ್ಲಿ ಅವರು ಟೇಬಲ್ ಟೆನ್ನಿಸ್ ಚಾಂಪಿಯನ್ ಆಗಿದ್ದರು. ಇಂದಿಗೂ ದೀರ್ಘ ದೂರದ ಓಟ, ಕ್ರಿಕೆಟ್ ಮತ್ತು ವಾಲಿಬಾಲ್ಗಳಲ್ಲಿ ಆಟಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ರಾಧಾಕೃಷ್ಣನ್ ಜಿ ಅವರು ವಿಶ್ವದ ಅನೇಕ ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಯುರೋಪ್, ಏಷ್ಯಾ, ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ಉತ್ತರ ಅಮೆರಿಕದ 20 ದೇಶಗಳನ್ನು ಹೆಚ್ಚು ದೇಶಗಳನ್ನು ಸಂದರ್ಶಿಸಿದ್ದಾರೆ. ಸರ್, your presence fills us with pride and joy and inspires us to work harder and bigger for the welfare of the society. We are deeply honored by your visit. Thank you, sir. ಈ ಸ್ಮರಣೀಯ ಸಂದರ್ಭದಲ್ಲಿ ಕರ್ನಾಟಕದ ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿಯವರು ಸಹ ಸಾನ್ನಿಧ್ಯ ನಮಗೆ ದೊರೆತಿರುವ ಭಾಗ್ಯ. ಅವರು ಸಮಾಜದ ಹಿಂದುಳಿದ ವರ್ಗಗಳ ವಿಶೇಷವಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರು ಸದಾ ನಮ್ಮೆಲ್ಲರ ಬೆಂಬಲ ಆಧಾರ ಸ್ತಂಭವಾಗಿದ್ದಾರೆ. ಅವರ ಗೌರವಪೂರ್ಣ ಸಾನ್ನಿಧ್ಯ ಕಾರ್ಯಕ್ಕೆ ಗೌರವದಿದೆ. ಐ ಎಕ್ಸ್ಪ್ರೆಸ್ ಮೈ ಹಾರ್ಟ್ gratitude to you, sir. ಇಂದು ನನ್ನ ಮನಸ್ಸು ದಶಕಗಳ ಹಿಂದೆ ಹೋಗುತ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದ ದಿನ ನಾನು ಮತ್ತು ನನ್ನ ಶ್ರೀಮತಿಯವರು ಹಳ್ಳಿಯ ಕೆಲವು ಮನೆಗಳಿಗೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ಕಂಡ ಸತ್ಯ ಏನು ಅಂತಂದರೆ, ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಸರಿ ಇರಲಿಲ್ಲ. ಸ್ವಂತ ಜಮೀನು ಇದ್ದರೂ ಹೊರಗೆ ಹೋಗಿ ದುಡಿಯುವ ಕಾರಣವಿತ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿ ಹೆಂಗಸರ ಮೇಲಿತ್ತು. ಗಂಡಂದಿರಿಗೆ ಕೆಲವರು ಮಕ್ಕಳಿಗೆ ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಆರೋಗ್ಯ ಕನಸು ಎಲ್ಲ ಬಿಟ್ಟು ಮನೆ ಮಕ್ಕಳಿಗಾಗಿ ದುಡಿಯುವ ಮಹಿಳೆಯರು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಶ್ರಮ ಪಡ್ತಾ ಇದ್ರು. ಆಗ ನಮಗೆ ಕಂಡದ್ದು ಇವರಿಗೆ ಏನಾದರೂ ಕೃಷಿಗೆ ಸಹಾಯ ಮಾಡಬೇಕು. ಹಾಗೆ ದೀರ್ಘಾವಧಿ ಕೃಷಿ ಮತ್ತು ಅಲ್ಪಾವಧಿ ಕೃಷಿ ಎರಡು ಕೃಷಿಯನ್ನು ನಾವು ಮಾಡಿದೆವು. ಅಂದರೆ ದೀರ್ಘಾವಧಿ ಕೃಷಿಯಲ್ಲಿ ತೆಂಗು, ರಬ್ಬರ್, ಅಡಿಕೆ ಮುಂತಾದ ಗಿಡಗಳನ್ನು ಕೊಟ್ಟರೆ, ಅಲ್ಪಾವಧಿ ಕೃಷಿಯಲ್ಲಿ ಹಾಲು, ಹೈನುಗಾರಿಕೆ ಮತ್ತು ಹೂವು ಮತ್ತು ಅದರ ಜೊತೆಗೆ ಕೆಲವಾರು ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮ ಅಲ್ಪಾವಧಿ ಕೃಷಿಗೆ ಕೊಟ್ಟೆವು. ಈ ನಿಧಾನಕ್ಕೆ ಸ್ವಲ್ಪ ಸುಧಾರಣೆಯಾದ ಅವಕಾಶಕ್ಕಾಗಿ ಬೇರೆ ಹಳ್ಳಿಗಳಿಗೆ, ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ಅನಿವಾರ್ಯತೆ ಹೆಚ್ಚಾಯಿತು. ಇದನ್ನು ಕಂಡು ನಾವು ಹಳ್ಳಿಗಳಲ್ಲಿ ಹೊಲಿಗೆ ಮತ್ತು ಜ್ಯೂಸ್, ಅಗರಬತ್ತಿ, ತಿಂಡಿ, ಕೆಮಿಕಲ್ಸ್ ಮುಂತಾದ
ಬಸ್ಸುಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿದ್ದೆವು. ಈ ಪ್ರಾರಂಭದಾಗಿ ವಿವಿಧ ಗ್ರಾಮಗಳಲ್ಲಿ ನಿರ್ವಹಣೆ ಮಾಡೋದು ಕಷ್ಟ ಅಂತಿಲ್ಲ. ಅದಕ್ಕಾಗಿ 2004ರಲ್ಲಿ ಸಿರಿ ಸ್ಥಾಪನೆ ಆಯಿತು. ಸೆಕ್ಷನ್ 8 ನಾನ್ ಪ್ರಾಫಿಟ್ ಸಂಸ್ಥೆ, ಅಂದರೆ ಲಾಭರಹಿತ ಸಂಸ್ಥೆಯಾಗಿ ಬೆಳೆಯಿತು. ದೊಡ್ಡ ಮಾರುಕಟ್ಟೆ ದೊರೆಯಿತು. ಈಗ ಸಬಲೀಕರಣ ಚಳವಳಿಯಾಗಿ ಬೆಳೆದಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸ ಅಧ್ಯಾಯ. ಮಾತೃಶ್ರೀ ಅಂದರೆ ತಾಯಿತನ, ತಾಯಿ ತ್ಯಾಗ ಮತ್ತು ಕರುಣೆ ಸಲ್ಲಿಸುವವರು. ಇದು ಇಲ್ಲಿ ಕೆಲಸ ಬರೀ ಕಾರ್ಮಿಕರಲ್ಲ, ಇವರು ಸೃಷ್ಟಿಕರ್ತೆಯವರು, ದೇಶದ ಶಕ್ತಿ. ಅದಕ್ಕಾಗಿ ಈ ಹೆಸರು ಆತ್ಮನಿರ್ಭರ್ ಭಾರತ. ಈ ಕನಸು ನಮ್ಮ ಯೋಜನೆ ರೋಡ್ ಸೆಟ್ ಸಿರಿಯಲ್ಲಿ ಸಾಕಾರ ಆಗಿದೆ. 7 ಎಕರೆ ಭವ್ಯ ಸಿರಿಯ ಕಟ್ಟಡ ನಮ್ಮ ಕನಸು ನನಸಾಗಿದೆ. ಅದರಲ್ಲಿ ಸುಮಾರು 3,000 ಮಹಿಳೆಯರು ಒಟ್ಟಿಗೆ ದುಡಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲಿ ಜ್ಯೂಸ್, ಬ್ಲೀಚಿಂಗ್ ಪೌಡರ್, ಅಗರಬತ್ತಿ, ತಿಂಡಿ, ಉಪ್ಪಿನಕಾಯಿ, ಖಾರದ ತಯಾರಿಕೆ, ಮಹಿಳೆಯರಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುವುದು ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಅವರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ ಅಂದರೆ ಕೇವಲ ಒಂದು ಮನೆಯ ಸದಸ್ಯ ಅಲ್ಲ, ಸಮಾಜ ಉಳಿಸುವ ಶಕ್ತಿ. ಮಾತೃಶ್ರೀ ಅಂದರೆ ತಾಯಿತನ, ತ್ಯಾಗ, ಶಕ್ತಿ ಮತ್ತು ಕರುಣೆಗೆ ನಾವು ಸಲ್ಲಿಸುವಂಥ ಗೌರವ. ಈ ಕೈಗಾರಿಕೆ ಪಾರ್ಕ್ಗೆ ಬರುವಂಥ ಪ್ರತಿಯೊಬ್ಬ ಮಹಿಳೆಗಳು ಕಾರ್ಮಿಕಳಲ್ಲ, ಅವಳು ಸೃಷ್ಟಿಕರ್ತೆ, ಪೋಷಕರು ಮತ್ತು ದೇಶದ ಶಕ್ತಿ. ಆದ್ದರಿಂದಲೇ ಈ ಕಾರ್ಯಕ್ರಮಕ್ಕೆ, ಈ ಪ್ರದೇಶಕ್ಕೆ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಎಂದು ಮಹಿಳೆಯರ ಮೇಲಿನ ಗೌರವವನ್ನು ನಾವು ಕಟ್ಟಿದ್ದೇವೆ. ಇಂದು ಆತ್ಮನಿರ್ಭರ್ ಭಾರತ್ ಎಂಬ ಕನಸಿನ ಬಗ್ಗೆ ಮಾಡುತ್ತಿದ್ದಾರೆ. ಶ್ರೀ SKDRD ಇದೇ ಕನಸಿನ ದಾರಿಯಲ್ಲಿ ಹಲವಾರು ವರ್ಷಗಳ ಕೆಲಸ ಮಾಡುತ್ತೇವೆ. ಈ 7 ಎಕರೆ ಪ್ರದೇಶ ಸುಮಾರು 1,50,000 ಅಡಿ ನಿರ್ಮಾಣ ಮಾಡಿದೆ. ಮತ್ತು ಈಗ ಈ ಕಾರ್ಯಕ್ರಮ ಸರ್ವವ್ಯಾಪಿಯಾಗಿ ಹಮ್ಮಿಕೊಂಡಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಹಾಗೂ ಬಡವರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಅವರಿಗೆ ಕ್ಷೇತ್ರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾನ್ಯ ರಾಜ್ಯಪಾಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳ ಒತ್ತಡವನ್ನು ನೀವು ಟಿವಿಯಲ್ಲಿ ನೋಡಿದ್ದೀರಿ. ಅದರ ಮಧ್ಯೆ ಅವರಲ್ಲಿ ಬಂದ ವಿಶೇಷವಾಗಿ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ದಕ್ಷಿಣ ಜಿಲ್ಲೆಯವರೇ ನಮ್ಮ ಹರೀಶ್ ಪೂಂಜಾ ಅವರು ಇವತ್ತು ಬರಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರು ಮತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಬರಬೇಕಾಗಿದ್ದಂಥ ಇಬ್ಬರು ಕೂಡ ಕ್ಷಮೆಯನ್ನು ಕೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯಕ್ಕೆ ಪ್ರಧಾನ ನಾಯಕರು ನಮ್ಮ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿದ ನಮ್ಮ ಅಗತ್ಯ ಎಲ್ಲರ ಸಹಕಾರವನ್ನು ಒದಗುತ್ತಾ ಬಂದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಅತ್ಯಂತ ಸಂತೋಷದ ವಿಷಯ. ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಪ್ರಯಾಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಸಲ್ಲಿಸಿದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಜನಾರ್ದನ್ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾನೆ. ಹಾಗೂ ಅವರು ಸಿಹಿ ಸಿಬ್ಬಂದಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಎಲ್ಲರ ಸಹಭಾಗಿತ್ವದೊಂದಿಗೆ ಈ ಕನಸನ್ನು ಅನುಸರಿಸಿದ್ದಾರೆ. ಅವರ ಸಮರ್ಪಣೆ ಮತ್ತು ಬದ್ಧತೆಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ KDDPಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅನಿಲ್ ಕುಮಾರ್ ಹಾಗೂ ಸಿರಿ ಸಂಸ್ಥೆ ಎಲ್ಲ ನಿರ್ದೇಶಕರಿಗೂ ನನ್ನ ಅಭಿನಂದನೆಗಳು. ಸಿರಿ ಉದ್ಯೋಗಿಗಳೇ, ನೀವು ಕೇವಲ ಉದ್ಯೋಗಿಗಳಲ್ಲ, ನಿಮ್ಮ ಸಾವಿರಾರು ಕುಟುಂಬಗಳ ಬದುಕಿನಲ್ಲಿ ಬೆಳಕು ಮೂಡಿಸುವ ಪರಿವರ್ತನೆ ಶಕ್ತಿಗಳು. ನಿಮ್ಮ ಗೌರವಯುತ ಜೀವನ, ನಿಮ್ಮ ಕುಟುಂಬದ ಸುಖ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ನನಗೆ ಸಮಸ್ಯೆ ಲಾಭಕ್ಕಿಂತಲೂ ಮುಖ್ಯವಾಗಿದೆ. ನಿಮ್ಮ ಸತ್ಯ, ನಿಷ್ಠೆ, ಶ್ರಮ ಮತ್ತು ಶಿಸ್ತನ್ನು ಎಂದಿಗೂ ಬಿಡಬೇಡಿ. ಸಿರಿಯನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಸಿರಿ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಮುಂದಿನ ಪೀಳಿಗೆ ಗ್ರಾಮೀಣ ಮಹಿಳೆಯರ ಬದುಕಿಗೆ ಬೆಳಕಾಗಲಿ, ಭಾರತದ ಗ್ರಾಮೀಣ ಪರಿವರ್ತನೆ ಮಾದರಿಯಾಗಲಿ ಎಂದು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾನೆ. ಭಾರತದ ಮಾನ್ಯ ಉಪರಾಷ್ಟ್ರಪತಿಗಳನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾನೆ ಮತ್ತು ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ
ನಿಮ್ಮ ಮೇಲಿನ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿನಲ್ಲಿ ಸಿರಿ ಸಂಸ್ಥೆಯ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿದೆ. ಇದರಿಂದ ಮುಂದೆ ಇನ್ನೂ ಅನೇಕ ಮಹಿಳೆಯರು ಸೇರಿಕೊಂಡು ಈಗಾಗಲೇ 3,000 ಮಂದಿ ಮಹಿಳೆಯರು ಅದರಲ್ಲಿದೆ. ಇನ್ನೂ ಹೆಚ್ಚಿನ ಮಹಿಳೆಯರು ಸೇರಿಕೊಂಡು ಈ ಕಾರ್ಯ ಯಶಸ್ವಿಯಾಗಿದ್ದಾರೆ. ಆರ್ಎಸ್ಎನ್ ಶ್ರೀಮಯ್ಯ ಸ್ವಾಮಿಯಲ್ಲಿ ಎಲ್ಲ ಅತಿಥಿಗಳು ಅಭಿನಂದನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.